ನಾನು ಗಮನಿಸಿರುವಂಥದ್ದು. ನನ್ನ ಸೇವೆ ಸುಮಾರು 9.5 ವರ್ಷ ಆಯಿತು. ಇವಾಗ ಇತ್ತೀಚಿನ ವರ್ಷಗಳೇ ನಾನು ಗಮನಿಸಿರುವಂಥದ್ದು, ಕೃಷಿಕರು ನಮ್ಮ ಬಳಿ ಬರ್ತಾರೆ. ತೋಟಕ್ಕೆ 6 ವರ್ಷ ಆಗಿದೆ, 7 ವರ್ಷ ಆಗಿದೆ. ನಾವೇನು ನಿರೀಕ್ಷೆ ಮಾಡಿದ್ದೇವೆ ಅದರಷ್ಟು ಫಲ ನಮಗೆ ಸಿಗ್ತಾ ಇಲ್ಲ. ಪ್ರಯತ್ನ ಮಾಡ್ತಾ ಇದ್ದೇವೆ, ಪ್ರಯತ್ನಕ್ಕೆ ಕೂಡ ಸರಿಯಾದ ಫಲ ಸಿಗ್ತಾ ಇಲ್ಲ ಎನ್ನುವಂಥದ್ದು ಅನೇಕ ಕೃಷಿಕರ ಅಭಿಪ್ರಾಯ, ಪ್ರಶ್ನೆ ಕೂಡ. ಆದರೆ ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಯೋಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಯೋಚನೆ ಮಾಡಿರುವುದಿಲ್ಲ. ಯಾಕೆ ಹೇಳಿದ್ರೆ, ಯಾವುದೇ ಬೆಳೆ ಇರಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಉತ್ತಮವಾದ ಬೀಡು, ಉತ್ತಮವಾದ ತಳಿ. ಅದು ಭತ್ತವೇ ಇರಲಿ, ಟೊಮೆಟೊವೇ ಇರಲಿ, ಬದನೆ ಗಿಡವೇ ಇರಲಿ. ಆದರೆ ಅಡಿಕೆ ಅಂತ ಬೆಳೆಯಲ್ಲಿ ತಳಿ ಮಾತ್ರ ಮುಖ್ಯ ಅಲ್ಲ ಸ್ನೇಹಿತರೆ, ಅದನ್ನು ಆಯ್ಕೆ ಮಾಡಿಕೊಂಡ ಸಸಿ ಕೂಡ ಬಹಳ ಮುಖ್ಯ. ಬಹಳಷ್ಟು ಬೆಳೆಗಳು ಸ್ವಕೀಯ ಪರಾಗಸ್ಪರ್ಶದಲ್ಲಿ ಕಾಯಿ ಕಟ್ಟುವ ಗುಣಧರ್ಮವನ್ನು ಹೊಂದಿದ್ರೆ, ಅಡಿಕೆಯಂತ ಬೆಳೆ, ತೆಂಗಿನಂತ ಬೆಳೆ ಪರಕೀಯ ಪರಾಗಸ್ಪರ್ಶದಿಂದ ಕಾಯಿ ಕಟ್ಟುವ ಗುಣಧರ್ಮ ಉಳ್ಳಂತ ಬೆಳೆ. ಅದರರ್ಥ 6 ಗೊನೆ ಅಥವಾ 6 kg ಇಳುವರಿ ಕೊಡುವಂತಹ ಒಂದು ಮರವನ್ನ ತಾಯಿ ಮರವಾಗಿ ನಾವು ಪರಿಗಣನೆ ಮಾಡಿಕೊಂಡು ಅದರಿಂದ ಬೀಜವನ್ನ ಸಂಗ್ರಹ ಮಾಡಿಕೊಂಡು ಅದನ್ನ ನಾವು ಸಸಿ ಮಾಡಿದ್ರೆ ಆ ಎಲ್ಲ ಸಸಿಗಳು ಕೂಡ 6 kg ಇಳುವರಿ ಪಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂತ ಕೇಳಿದ್ರೆ, ಪರಕೀಯ ಪರಾಗಸ್ಪರ್ಶದಿಂದ ಕಾಯಿ ಕಟ್ಟುವ ಕಾರಣ ಯಾವ ಮರದಿಂದ ಪರಾಗರೇಣು ಬಂದಿದೆ ಅಂತ ಯಾರಿಗೂ ಕೂಡ ಗೊತ್ತಾಗುವುದಿಲ್ಲ. ಗಾಳಿಯಲ್ಲಿ ಸರಿಸುಮಾರು 1.25 ಕಿಲೋಮೀಟರ್ ದೂರದವರೆಗೆ ಗಾಳಿಯಲ್ಲಿ ಪರಾಗರೇಣುಗಳು ಸಂಚರಿಸ್ತವೆ. ಹಾಗಾಗಿ ಎಲ್ಲೆಲ್ಲಿಂದಲೂ ಬಂದ ಪರಾಗಗಳು ಪರಾಗಸ್ಪರ್ಶ ಮಾಡುವ ಕಾರಣ ಆ ತಾಯಿ ಮರದ ಗುಣಲಕ್ಷಣಗಳನ್ನ ಮುಂದಿನ ಪೀಳಿಗೆಗೆ ಮುಂದುವರಿಸುವಂಥದ್ದು ಬಹಳ ಕಷ್ಟ. ಹಾಗಾಗಿ ತೆಂಗು, ಅಡಿಕೆಯಂತಹ ಪರಕೀಯ ಪರಾಗಸ್ಪರ್ಶದಿಂದ ಕಾಯಿ ಕಟ್ಟುವ ಗುಣಧರ್ಮವುಳ್ಳಂತಹ ಬೆಳೆಗಳಲ್ಲಿ ಕೆಲವೊಂದು ಮಾನದಂಡಗಳನ್ನು ನಿರ್ಧಾರ ಮಾಡಿದ್ದಾರೆ, ಆಯ್ಕೆ ವಿಧಾನಗಳನ್ನು ನಿರ್ಧಾರ ಮಾಡಿದ್ದಾರೆ. ಯಾವುದು ಕೇಳಿದ್ರೆ, ತಾಯಿ ಮರದ ಆಯ್ಕೆ, ಬೀಜದ ಆಯ್ಕೆ ಮತ್ತು ಸಸಿ ಆಯ್ಕೆ. ಈ 3 ವಿಧಾನಗಳನ್ನು ನಾವು ಅನುಸರಿಸಿದ್ರೆ ತಾಯಿ ಮರದ ಏನು ಫಸಲಿದೆ ಬಹುಪಾಲನ್ನ ಮುಂದಿನ ಪೀಳಿಗೆ ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಉತ್ತಮ ಇಳುವರಿ ಕೊಡುವಂತಹ ಮರ ಯಾವತ್ತೂ ಕೂಡ ಒಳ್ಳೆ ತಾಯಿ ಮರ ಆಗಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಅದರಲ್ಲಿ ನಾವು ಬೇರೆ ಬೇರೆ ಮಾನದಂಡವನ್ನು ಅನುಸರಿಸಿದ್ರೆ ಮಾತ್ರ ಒಳ್ಳೆಯ ತೋಟವನ್ನು ಮಾಡಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ನಾವೀಗ ತಾಯಿ ಮರದ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಅದನ್ನ ವಿಧಾನವನ್ನು ಅನುಸರಿಸಬೇಕು ಅಂತ, ಯಾವ ರೀತಿ ಮಾಡಬೇಕು? ಈಗ ಒಂದು ಬೀಜ ಅಡಿಕೆ ಬೇಕು. ನಾವೀಗ ಶತಮಂಗಳ ತಳಿ ಅನ್ನುವಂಥ ಒಂದು ಹೊಸ ತಳಿಯನ್ನು ನಾವು ಉದಾಹರಣೆಗೆ ತಗೊಳ್ಳುವ. 1 ಎಕರೆ ಸರಿಸುಮಾರು 525ರಿಂದ 540 ಸಸಿಯನ್ನು ಆಯ್ಕೆ ನೆಡುವಂಥದ್ದು. ನಾವು 500 ಸಸಿಯನ್ನು ಅಂದ್ಕೊಳ್ಳುವ. 500 ಸಸಿಗಳು ಬೇಕು. 500 ಬೀಜ ಅಡಿಕೆ ತಗೊಳ್ಳೋದಾ? ಇಲ್ಲ. ಕನಿಷ್ಠ ಪಕ್ಷ 25% ಹೆಚ್ಚು ಸಸಿಗಳನ್ನು ನಾವು ಮಾಡಬೇಕು. ಆವಾಗ ಮಾತ್ರ ಆಯ್ಕೆ ಮಾಡಲಿಕ್ಕೆ ಸಾಧ್ಯ. ಯಾವಾಗ ಇತ್ತೀಚೆಗೆ ನನಗೆ ಒಮ್ಮೆ ಎಲ್ಲೋ ಓದಿದ ನೆನಪು, ಮಗ ಬಂದಂತೆ ಶಾಲೆಯಿಂದ, ಅಮ್ಮ ನನಗೆ 2ನೇ ಪ್ರೈಸ್ ಬಂತು ಅಂತ, 2ನೇ ಪ್ರೈಸ್ ಬಂತು ಅಂತ ಹೇಳಿದಂತೆ. ಮಕ್ಕಳಿಗೆ ಅಪ್ಪ ಅಮ್ಮನಿಗೆ ಭಾರಿ ಖುಷಿ ಆಯಿತು, ಮಗನಿಗೆ 2ನೇ ಪ್ರೈಸ್ ಬಂತಲ್ಲ ಅಂತ ಹೇಳಿ. ಎಲ್ಲ ಸ್ವೀಟ್ ಎಲ್ಲ ಮಾಡಿದ ಹಂಚುವಾಗ ಕೇಳಿದ್ರಂತೆ ಮಗನ ಹತ್ರ, ಮಗ ಎಷ್ಟು ಜನ ಇದ್ರು ಅಂತ. ಇಬ್ಬರಿದ್ರು. ಮೊದಲನೇ ಫಸ್ಟ್ ಪ್ರೈಸ್, ನನಗೆ 2ನೇ ಪ್ರೈಸ್ ಅಂತ. ಅಂದ್ರೆ ಒಳ್ಳೆಯ ಸಸಿಗಳು ಬೇಕಿದ್ರೆ, ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಹೆಚ್ಚಿನ ಸಂಖ್ಯೆಯ ಸಸಿಗಳು ಕೂಡ ಬೇಕು. ಆವಾಗ ಮಾತ್ರ ಅವುಗಳ ಮಧ್ಯದಲ್ಲಿ ಉತ್ತಮವಾದಂತಹ ಸಸಿಗಳನ್ನು ಪಡೆಯಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಸಸಿಗಳನ್ನು ನಾವು ಮಾಡಬೇಕು. ಅವುಗಳಲ್ಲಿ ಒಳ್ಳೆಯ ಸಸಿಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಹಾಗಾಗಿ 500 ಸಸಿಗಳು ಬೇಕು. ಕನಿಷ್ಠ ಪಕ್ಷ 650 ಬೀಜವನ್ನಾದರೂ ನಾವು ಹಾಕಬೇಕು. ಈ ಬೀಜವನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಒಳ್ಳೆಯ ತಾಯಿ ಮರ ಅಂತ ಇರುತ್ತದೆ. ಒಳ್ಳೆಯ ತಾಯಿ ಮರವನ್ನು ಆಯ್ಕೆ ಮಾಡುವುದು ಹೇಗೆ, ಅದರ ಗುಣಧರ್ಮಗಳು ಹೇಗೆ? ಒಂದು ಒಳ್ಳೆಯ ತಾಯಿ ಮರ ಅಂತ ನಾವು ಹೇಗೆ ನಿರ್ಧಾರ ಮಾಡೋದು? ವೆರಿ ಗುಡ್. ಹೌದು ಹೌದು ಹೌದು. ಶತಮಂಗಲ ತೋಟನೇ ಆಗಿರಬೇಕು, ಬೇರೆ ಅಲ್ಲಿ ಯಾವ ಇರಬಾರ್ದು, ಬೇರೆ ವೆರೈಟೀಸ್ ಇರಬಾರ್ದು. ಆಮೇಲೆ ನಾವು ಒಳ್ಳೆ ಅನ್ನ ಅಡಿಕೆ ಫಿಟ್ಟಿಂಗ್ ಅಂತ ಕೈಯಲ್ಲಿ ಇದು ಮಾಡಿ, ಅಲ್ಲಿ ಕಾಯಿ ಇರ್ತದೆ, ಜಾಮಿಜಾಗಿ ಇರ್ತದೆ, ಇರ್ತದೆ. ಪ್ರತಿಯೊಂದು ಕೂಡ ಬೀಜ ಒಪ್ತರೇಷನ್ ಇರ್ತಾರೆ. ನೋಡಿ ಮಾಡಿ ಅಲ್ಲಿ ನಮ್ಮ ಇಲ್ಲಿ ಕೆಲವರು ನೀರಿಗೆ ಹಾಕಿ ಮಾಡ್ತಾರೆ. ನೀರಿಗೆ ಹಾಕಿದಾಗ ಪ್ರತಿ ಬೆಳೆ ಬಂದರೆ ಅದು ಬ್ಯಾಲೆನ್ಸ್ ಬಂದರೆ ಅದೇ ಥರ ಬೆಳವಣಿಗೆ ಉಂಟಾಗ್ತದೆ. ಈ ಥರ ಎಲ್ಲ ನಾವು ಸೆಲೆಕ್ಟ್ ಮಾಡಿಕೊಂಡು. ವೆರಿ ಗುಡ್. ಬಹಳಷ್ಟು ಮುಖ್ಯವಾಗಿ
ನಾವು ಗಮನಿಸಬೇಕಾದಂಥ ವಿಚಾರ, 6 kg ಇಳುವರಿ ಕೊಡುವ ಮರ ಈ ವರ್ಷ 6 kg ಕೊಟ್ಟರೆ ಬರುವ ವರ್ಷ 1 kg ಕೊಡಬಹುದು, 2 kg ಕೊಡಬಹುದು. ಹಾಗಾಗಿ ಉತ್ತಮವಾಗಿ ಇಳುವರಿ ಕೊಡುವ ಮರ ಮಾತ್ರ ಮುಖ್ಯ ಅಲ್ಲ, ಸ್ಥಿರವಾಗಿ ಉತ್ತಮ ಇಳುವರಿ ಕೊಡುವಂತಹ ಮರ ಮುಖ್ಯ. ಅದು 4 kg ಇರಲಿ 4.5 kg ಇರಲಿ, ಆದರೆ ಸ್ಥಿರವಾಗಿ ಉತ್ತಮವಾಗಿ ಇಳುವರಿ ಕೊಡುವ ಮರವನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕು. ಮಾತ್ರವಲ್ಲ ಉತ್ತಮ ಕುಬೆಯನ್ನ ಹೊಂದಿದಂತಹ ಮರಗಳು ಸಾಮಾನ್ಯವಾಗಿ ಉತ್ತಮ ಇಳುವರಿಯನ್ನ ಕೊಡ್ಲಿಕ್ಕೆ ಸಾಮರ್ಥ್ಯ ಇರ್ತದೆ ಅಂತ ಹೇಳಿ ನಮ್ಮ ಸಂಸ್ಥೆ ನಾವು ಒಂದು ಅಧ್ಯಯನವನ್ನು ಮಾಡಿದೆ. ಅದರಲ್ಲಿ ಕಡಿಮೆ ಇಳುವರಿ ಕೊಡುವ ಮರ ಮತ್ತು ಹೆಚ್ಚಿನ ಇಳುವರಿ ಕೊಡುವ ಮರಗಳಲ್ಲಿ ಯಾವ ರೀತಿಯಾಗಿ ಬಯೋಮಾಸ್ ಇರ್ತದೆ ಅನ್ನೋದನ್ನು ನಾವು ಪರೀಕ್ಷೆ ಮಾಡಿದಾಗ ಉತ್ತಮ ಕುಬೆ ಇರುವಂತಹ ಮರಗಳಿಗೆ ಉತ್ತಮ ಇಳುವರಿ ಕೊಡುವಂತಹ ಸಾಮರ್ಥ್ಯವು ಇರ್ತದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯ ಎಲೆಗಳು, ದೊಡ್ಡ ಗಾತ್ರದ ಕೊಬೆ ಮತ್ತು ಸ್ಥಿರವಾಗಿ ಉತ್ತಮ ಇಳುವರಿ ಕೊಡುವಂತಹ ಮರಗಳನ್ನ ತಾಯಿ ಮರವಾಗಿ ಆಯ್ಕೆ ಮಾಡಿಕೊಂಡ ನಂತರ ಮಧ್ಯಮ ಕೊಯ್ಲಿನ ಮಧ್ಯಮದ ಬೀಜವನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ನಾವು ಸಣ್ಣದಿರುವಾಗ ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದ ಕ್ರಮ ಈಗ ಅಂತ ಹೇಳಿದ್ರೆ ಅದನ್ನು ಕಚ್ಚಿ ನೋಡುವಾಗ ತುಂಬಾ ಒಳಗೆ ಹೋದ್ರೆ ಅದರ ಸಿಪ್ಪೆ ದಪ್ಪ, ಒಳಗಿನ ಗೋಟು ಸಣ್ಣದು ಅಂತ ಹೇಳಿ. ಹಾಗಾಗಿ ಗೋಟು ದೊಡ್ಡದಿರುವ, ಸಿಪ್ಪೆ ತೆಳ್ಳಗಿರುವ ಬೀಜಗಳನ್ನು ಆಯ್ಕೆ ಮಾಡಿಕೊಂಡಾಗ ದೊಡ್ಡ ಗಾತ್ರದ ಗೋಟುಗಳು ಸಿಗ್ತದೆ. ದೊಡ್ಡ ಗಾತ್ರದ ಗೋಟುಗಳು ಯಾವತ್ತೂ ಕೂಡ ವಿಸ್ತೃತವಾದಂತಹ ಸಸಿಗಳನ್ನು ಕೊಡಲಿಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ಉತ್ತಮ ತಾಯಿ ಮರವನ್ನು ಆಯ್ಕೆ ಮಾಡುವಂಥದ್ದು, ಉತ್ತಮ ದೊಡ್ಡ ಗಾತ್ರದ ಗೋಟುಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಮಾತ್ರವಲ್ಲ ಸಸಿ ಆಯ್ಕೆ ಬಹಳ ಮುಖ್ಯ. ನಾವು ಸಾಮಾನ್ಯವಾಗಿ ಯಾವ ಕ್ರಮವನ್ನು ಮಾಡಬಹುದು ಕೇಳಿದ್ರೆ, ಇಂತಹ ಬೀಜಗಳನ್ನ ಸಂಗ್ರಹ ಮಾಡಿದ ನಂತರ ಅವುಗಳನ್ನ ತೊಟ್ಟೆಯಲ್ಲಿ ಹಾಕ್ತೇವೆ. ತೊಟ್ಟೆಯಲ್ಲಿ ಹಾಕಿದಾಗ ಯಾವ ಬೀಜಗಳು ಬೇಗನೆ ಮೊಳಕೆ ಬರ್ತವೆ ಅಂತಹ ಸಸಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಎರಡನೇದು ಕಾಂಡದ ಸುತ್ತಳತೆ, ಅದು ಗರ್ತ ಅಂತ ಹೇಳ್ತೇವಲ್ಲ, ಅದು ಹೆಚ್ಚಿರುವ ಸಸಿಗಳು. ಎತ್ತರ ಇರುವುದು ಮುಖ್ಯ ಅಲ್ಲ, ಕಾಂಡದ ಸುತ್ತಳತೆ ಹೆಚ್ಚಿರುವ ಬೇಗನೆ ಮೊಳಕೆ ಬಂದಂತಹ ಸಸಿಗಳನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಈ 2 ಸಸಿಗಳಿಗೆ ಬೇಗನೆ ಹೆಚ್ಚಿನ ಫಸಲನ್ನು ಕೊಡಲಿಕ್ಕೆ ಸಾಮರ್ಥ್ಯ ಇರ್ತದೆ. ಹಾಗಾಗಿ ತಾಯಿ ಮರದ ಆಯ್ಕೆ ಮಾಡುವಂಥದ್ದು, ಬೀಜವನ್ನು ಆಯ್ಕೆ ಮಾಡುವಂಥದ್ದು ಎಲ್ಲದಕ್ಕಿಂತ ಕೂಡ ಬಹಳ ಮುಖ್ಯವಾಗಿ ಬೇಗನೆ ಮೊಳಕೆ ಬಂದಂತಹ ದಪ್ಪ ಗಾತ್ರದ ಸಸಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇವುಗಳನ್ನು ನಾವು ನಾಟಿ ಮಾಡಿದ್ರೆ ಬೇಗನೆ ಹೆಚ್ಚಿನ ಫಸಲನ್ನು ಕೂಡ ಪಡೆಯಬಹುದು ಎನ್ನುವುದನ್ನ ನಮ್ಮ ಸಂಶೋಧನೆಗಳು ತಿಳಿಸಿದವೆ. ಹಾಗಾಗಿ ಇದು ಪ್ರಮುಖವಾದಂಥ ವಿಚಾರ. ಎಲ್ಲದಕ್ಕೂ ಕೂಡ ಬೇಸ್ ಅಂತ ಬೇಕಲ್ಲ, ಎಲ್ಲದಕ್ಕೂ ಬೇಸ್ ಇದೆ. ಬ್ರೀಡ್, ಒಳ್ಳೆಯ ಗುಣಮಟ್ಟದ ಸಸಿಗಳನ್ನ ಪಡೆಯುವಂಥದ್ದು ಬಹಳ ಮುಖ್ಯ. ಅವುಗಳು ನಾವು ನೀಡುವಂತಹ ಪೋಷಣೆಗೆ ಸ್ಪಂದಿಸ್ತವೆ. ನೀವು ಯಾವುದು ಎಲ್ಲಿಂದೋ ಅದಕ್ಕೆ ಗುರುತು ಪರಿಚಯ ಇಲ್ಲದಂಥ ಸಸ್ಯಗಳು ತಗೊಂಡ್ಬಂದು ನೀವೆಷ್ಟು ಗೊಬ್ಬರ ನೀರು ಹಾಕಿದ್ರೂ ಸಹ ನಿಮಗೆ ಬೇಕಾದಂತಹ ಫಲಿತಾಂಶವನ್ನು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಇದು ಬಹಳ ಮುಖ್ಯವಾದ ವಿಚಾರ. ನಾವು ಮದುವೆ ಆಗ್ಬೇಕಂತ ಹೇಳುವಾಗ ಸಾಕಷ್ಟು ಯೋಚನೆಯನ್ನು ಮಾಡ್ತೇವೆ. ಎಲ್ಲಿಂದ ಹುಡುಗಿ ತರುವಂಥದ್ರ ಹಿನ್ನೆಲೆ ಏನು, ಅವ್ರ ಕುಟುಂಬದ ಹಿನ್ನೆಲೆ ಏನು, ಗೋತ್ರ ಏನು, ಬರಿ ಏನು, ಎಲ್ಲವನ್ನು ನೋಡ್ತೇವೆ. ಆದರೆ ಹೊಸ ತೋಟ ಮಾಡುವ ಸಂದರ್ಭದಲ್ಲಿ ಅವುಗಳು ನಮ್ಮನ್ನು ಕೂಡ 40-50 ವರ್ಷಗಳ ಕಾಲ ಪೋಷಿಸ್ತವೆ, ಆಹಾರವನ್ನು ಕೊಡ್ತವೆ, ನಮಗೆ ಆಧಾರ ಸ್ತಂಭವಾಗಿ ಇರ್ತವೆ. ಅವುಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಳ್ಳಬೇಕು. ಹೆಚ್ಚಿನ ಮುತುವರ್ಜಿಯಿಂದ ವಹಿಸಿಕೊಂಡು ಒಳ್ಳೆಯ ಸಸಿಯನ್ನು ಆಯ್ಕೆ ಮಾಡಿಕೊಂಡು ಅವುಗಳನ್ನ ನಾಟಿ ಮಾಡುವಂಥದ್ದು ಬಹಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ಶತಮಂಗಳ ತಳಿಯನ್ನು ಇವತ್ತು ಆಯ್ಕೆ ಮಾಡಿಕೊಂಡಿದ್ದೇವೆ. ಸುಮಾರು 650 ಬೀಜವನ್ನು ಇವತ್ತು ಸಂಗ್ರಹ ಮಾಡಿದ್ದೇವೆ. ಆ ಸಂಗ್ರಹ ಮಾಡಿಕೊಂಡು ಬೀಜವನ್ನು ಹಾಕಿ ಬೇಗನೆ ಮೊಳಕೆ ಬಂದಂತಹ ಹೆಚ್ಚು ಸುತ್ತಳತೆ ಇರುವಂತಹ 500 ಸಸಿಯನ್ನು ಇವತ್ತು ಆಯ್ಕೆ ಮಾಡಿಕೊಂಡಿದ್ದೇವೆ. ಆಯ್ಕೆ ಮಾಡಿಕೊಂಡು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಏರಿ ಎಕ್ಸ್ಪಾನ್ಷನ್ ಆಗ್ತಿರುವಂಥದ್ದು ಗದ್ದೆಯಲ್ಲೆಲ್ಲ ಗುಡ್ಡ ಜಾಗದಲ್ಲಿ ನಡುವಂತಹ ಸಂದರ್ಭದಲ್ಲಿ ಅನೇಕ ಕೃಷಿಕರು ತಪ್ಪು ಮಾಡುವಂಥದ್ದು, ಯಾವ ದಿಕ್ಕಿನಲ್ಲಿ ನಡ್ತಿದ್ದಾರೆ ಅನ್ನೋದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗುವುದಿಲ್ಲ. ದಕ್ಷಿಣಕ್ಕೆ ಇಳಿಜಾರು ಇರುವಂತಹ ಸಂದರ್ಭದಲ್ಲಿ ನಾಟಿ ಮಾಡುವ ಸಂದರ್ಭದಲ್ಲಿ ಯೋಚಿಸಬೇಕಾದ ಬೇರೆ, ಉತ್ತರಕ್ಕೆ ಇಳಿಜಾರಿರುವ ಜಾಗದಲ್ಲಿ ನಾಟಿ ಮಾಡುವ ಪದ್ಧತಿಯೇ ಬೇರೆ. ಸಾಕಷ್ಟು ಸಂದರ್ಭದಲ್ಲಿ ಕಳೆದ 3-4 ವರ್ಷಗಳು ನಾನು ಗಮನಿಸಿರುವಂತ ಉತ್ತರಕ್ಕೆ ಇಳಿಜಾರಿರುವ ತೋಟದಲ್ಲಿ ತುಂಬಾ ಹತ್ತಿರ ನಡುವಂಥದ್ದು 8 ನಡ್ತಾರೆ, 8-9 ನಡ್ತಾರೆ, 7-8 ನಡುವವರು ಇದ್ದಾರೆ. 6-7 ವರ್ಷಗಳ ನಂತರ ಬರ್ತಾರೆ, ಮರ ಉದ್ದ ಬೆಳೆದಿದೆ, ಚಂದ ಬಂದಿದೆ, ಹಿಂಗಾರ ಬರ್ತದೆ, ಕಾಯಿ ಕಟ್ಟುವುದಿಲ್ಲ ಅಂತ ಸ್ಪ್ರೇನು ಮಾಡ್ತಾರೆ. ನಾನು ಸುಮಾರು ಸಂದರ್ಭಗಳಲ್ಲಿ ಸ್ಪ್ರೇ ಮಾಡ್ತಾರೆ, ಮೈಕ್ರೋನ್ಯೂಟ್ರಿಯೆಂಟ್ ಎಲ್ಲ ಪೋಷಣೆಯನ್ನು ಮಾಡ್ತಾರೆ, ಆದರೆ ನಿರೀಕ್ಷಿತವಾದಂತಹ ಫಲಿತಾಂಶಗಳು ಬರುವುದಿಲ್ಲ. ಕಾರಣವೆಷ್ಟೇ ಬಂಧುಗಳೇ, ಸರಿಯಾದ ಸೂರ್ಯನ ಬಿಸಿಲು ಅಡಿಕೆ ಮರಗಳಿಗೆ ಬೀಳದಿದ್ರೆ
ಅವುಗಳು ಸರಿಯಾಗಿ ಇಳುವರಿಯನ್ನು ಕೊಡುವುದಿಲ್ಲ. ಹಾಗಾಗಿ ಉತ್ತರಕ್ಕೆ ಇಳಿಜಾರಿರುವಂತಹ ತೋಟಗಳಲ್ಲಿ ಕಡ್ಡಾಯವಾಗಿ 9-9 ಅಂತರವನ್ನು ನಾವು ಕಾಪಾಡಿಕೊಳ್ಳಬೇಕು, ಅಥವಾ ಅದಕ್ಕಿಂತ ತುಸು ಹೆಚ್ಚೆ ಅಂತರ ಕಾಪಾಡಿಕೊಳ್ಳುವುದು ಒಳ್ಳೆಯದು. ಕನಿಷ್ಠ ಪಕ್ಷ 9-9 ಅಂತರವನ್ನು ನಾವು ಕಾಪಾಡಲೇಬೇಕು. ಯಾವಾಗ ನಾವು ತೆಂಕು ಓಪನ್ ಇರುವಂತಹ ಗುಡ್ಡೆಗಳಲ್ಲಿ ನಾವು ತೋಟವನ್ನು ಮಾಡ್ತೇವೆ, ಆವಾಗ ಬೇಕಾದ್ರೆ 9-9, ಅದಕ್ಕೆ ಬೇಕಾದ್ರೆ ಸ್ವಲ್ಪ ಕಡಿಮೆ ಅಂತರದ 8-8 ಕೂಡ ನಾವು ಮಾಡ್ಬೋದು. ಆದರೆ ಉತ್ತರದಲ್ಲಿ ನಾವು ತೋಟವನ್ನು ಮಾಡುವಾಗ ಕಡ್ಡಾಯವಾಗಿ 9-9, ಅದಕ್ಕಿಂತ ಹೆಚ್ಚೆ ಅಂತರವನ್ನು ಕಾಪಾಡಿಕೊಂಡ್ರೆ ನಮಗೆ ಇಳುವರಿ ಸರಿಯಾಗಿ ಸಿಗ್ತದೆ. ಇಲ್ಲದಿದ್ದರೆ ನಿರೀಕ್ಷಿತವಾದಂಥ ಇಳುವರಿ ಸಿಗುವುದಿಲ್ಲ, ಮರ ಬೆಳೀತದೆ, ಹಿಂಗಾರ ಬರ್ತದೆ, ಕಾಯಿ ಕಟ್ಟುವುದಿಲ್ಲ. ಹಾಗಾಗಿ ಯಾವ ಜಾಗದಲ್ಲಿ ನಾವು ಕೃಷಿ ಮಾಡುತ್ತಿದ್ದೇವೆ ಎನ್ನುವುದನ್ನು ಸರಿಯಾಗಿ ಆಲೋಚನೆ ಮಾಡಿಕೊಂಡು ನಡುವಂಥದ್ದು. ಇವತ್ತು ನಾವು ದಕ್ಷಿಣ ದಿಕ್ಕಿಗೆ ಇಳಿಜಾರಿರುವ ತೋಟದಲ್ಲಿ 9-9 ಅಂತರದಲ್ಲಿ ಇವತ್ತು ಶತಮಂಗಳ ತಳಿಯ ಗಿಡವನ್ನು ನೆಡುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಗುಡ್ಡೆ ಮಣ್ಣು ಅಂತ ಹೇಳಿದ್ರೆ ಗಟ್ಟಿ ಮಣ್ಣು ಅಂತ ಲೆಕ್ಕ. ಗಟ್ಟಿ ಮಣ್ಣಿನಲ್ಲಿ ಗುಂಡಿಯ ಗಾತ್ರ ದೊಡ್ಡದಿದ್ದಷ್ಟು ಬೇರಿನ ಬೆಳವಣಿಗೆ ಪೂರಕ ಅನ್ನುವಂದರ ಅಧ್ಯಯನದ ಹಿನ್ನೆಲೆಯಲ್ಲಿ ಇವತ್ತು 2.5 ಘನ ಅಡಿಯ ಗುಂಡಿಯನ್ನು ಮಾಡಿಕೊಂಡಿದ್ದೇವೆ. ಮೇಲ್ಮಣ್ಣನ್ನು ವಾಪಸ್ ಹಾಕಿ ಗೊಬ್ಬರ ಹಾಕಿ ರಾಕ್ ಫಾಸ್ಫೇಟ್ 100-150 ಗ್ರಾಮನ್ನು ಹಾಕಿ ಮಣ್ಣಿಗೆ ಅದನ್ನು ಸೇರಿಸಿ ನಾವು ಇವತ್ತು ಗಿಡವನ್ನು ನೆಟ್ಟಿದ್ದೇವೆ. ಕಾಂಪೋಸ್ಟ್ ಹಾಕಿದ್ದೇವೆ, ರಾಕ್ ಫಾಸ್ಫೇಟ್ 100-150 ಗ್ರಾಮ್ ಹಾಕಿದ್ದೇವೆ, ಮತ್ತೆ ಅದನ್ನು ಮಣ್ಣಿಗೆ ಸೇರಿಸಿ ಅದರಲ್ಲಿ ನಾವು ಇವತ್ತು ಗಿಡವನ್ನು ನೆಟ್ಟಿದ್ದೇವೆ. ಗಿಡ ನೆಟ್ಟು ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ಗುಡ್ಡೆ ಆದ ಕಾರಣ ನೆರಳಿನ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಮಾಡಿದ ನಂತರ ಸರಿಸುಮಾರು ಮಾರ್ಚ್ ತಿಂಗಳಲ್ಲಿ ಸೋಗೆಗಳು ಸ್ವಲ್ಪ ಹಳದಿಯಾಗಲಿಕ್ಕೆ ಪ್ರಾರಂಭ ಆಗಿವೆ. ಏನು ಕಾರಣ ಇರಬಹುದು? ಸಸಿಗೆ ಇವತ್ತು 5ನೇ ತಿಂಗಳು, ಕೆಳಭಾಗದ ಎಲೆಗಳೆಲ್ಲ ಸ್ವಲ್ಪ ಹಳದಿಯಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಏನು ಕಾರಣ ಇರ್ಬೋದು? ತಿಂಗಳು ಮಾರ್ಚ್, ಉರಿ ಬಿಸಿಲು, ಸ್ವಲ್ಪ ನೀರಿನ ಅಭಾವ ಕೂಡ ಆಯಿತು. ಏನು ಸಂಭವಗಳಿರ್ಬೋದು? ವೆರಿ ಗುಡ್. ಸಾಮಾನ್ಯವಾಗಿ ಬೇಸಿಗೆಯ ಸಂದರ್ಭದಲ್ಲಿ ಸಣ್ಣ ಪ್ರಾಯದ ಸಸಿಗಳನ್ನು ಬಾಧಿಸುವಂತಹ ಕೀಟ ಮೈಟ್. ಗುರುತು ಮಾಡೋದು ಹೇಗೆ? ಈಗ ಅಂದಾಜು ಮಾಡಿ ಆಯ್ತು ಮೈಟ್ ಇರಬಹುದು ಅಂತ ಹೇಳಿ, ಅದನ್ನು ಹೌದು ಅಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ? ನೋಡಿ, ಅದು ಹೌದಲ್ಲ ಹೇಗೆ ಗೊತ್ತಾಗೋದು? ಕಣ್ಣಿ ಕಾಣುದಿಲ್ಲ ಅವೆಲ್ಲ. ವೆರಿ ಗುಡ್. ಸೋಗೆಯನ್ನ ಬೆರಳ ತುದಿಯಿಂದ ಉಜ್ಜಿ ಎಳೆದಾಗ ಬೆರಳ ತುದಿಗೆ ಬಿಳಿ ಬಣ್ಣದ ಬಲೆ ಅಂಟಿಕೊಂಡರೆ ಅದು ಬಿಳಿ ಮೈಟ್ ಅಂತ ಲೆಕ್ಕ. ಬದಲಾಗಿ ಕೆಂಪು ಬಣ್ಣ ಅಂಟಿಕೊಂಡರೆ ಕೆಂಪು ಮೈಟ್ ಅಂತ ಲೆಕ್ಕ. ಹಾಗಾಗಿ ಬೇಸಿಗೆಯಲ್ಲಿ ಸಣ್ಣ ಪ್ರಾಯದ ಸಸಿಗಳನ್ನ ಕಾಡುವಂತಹ ಕೀಟ ಮೈಟ್ ಗುರುತಿಸುವಂಥದ್ದು ಬೆರಳ ತುದಿಯಿಂದ ಕೆಳಭಾಗದ ಸೋಗೆಯನ್ನ ಉಜ್ಜುವಂಥದ್ದು. ಬೆರಳ ತುದಿಗೆ ಬಿಳಿ ಬಣ್ಣದ ಬಲೆ ಅಂಟಿಕೊಂಡರೆ ಬಿಳಿ ಮೈಟು, ಕೆಂಪು ಬಣ್ಣ ಅಂಟಿಕೊಂಡರೆ ಕೆಂಪು ಮೈಟು. ಈಗ ಶತಮಂಗಳ ತಳಿಯ 2 ಸಸಿಗಳಲ್ಲಿ ಹೀಗಾಗಿದೆ. ತಕ್ಷಣ ಕ್ರಮ ಏನು ಮಾಡಬಹುದು ಕೇಳಿದ್ರೆ, ವೆಟಬಲ್ ಸಲ್ಫರ್ ಎನ್ನುವಂತಹ ಒಂದು ಗಂಧಯುಕ್ತ ಗೊಬ್ಬರ ಸಿಗ್ತದೆ. ಇದು ಮಾಧ್ಯಮಿಕ ಪೋಷಕಾಂಶವೂ ಹೌದು, ಶಿಲೀಂಧ್ರನಾಶಕವೂ ಹೌದು, ಮೈಟ್ ನಾಶಕವೂ ಹೌದು. ಇದನ್ನ 2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ತಕ್ಷಣಕ್ಕೆ ಸಿಂಪಡಣೆ ಮಾಡಬೇಕು. ಎಲೆಯ ಮೇಲೆ, ಎಲೆಯ ಕೆಳಗೆ ಮಾಡಬೇಕು. ಆವಾಗ ಸಣ್ಣ ಹಂತದಲ್ಲಿ ಕೆಳ ಹಂತದಲ್ಲಿ ನಾವು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದು ಸೇಫೆಸ್ಟ್ ಕೆಮಿಕಲ್. ಏನು ಕೂಡ ಸಿಂಪಡಣೆಗೆ ಮಾಡುವವರಿಗೆ ಸಮಸ್ಯೆಗಳಿಲ್ಲ. ಮಾಧ್ಯಮಿಕ ಪೋಷಕಾಂಶವಾಗಿಯೂ ಕೂಡ ಇದು ಕೆಲಸ ಮಾಡ್ತದೆ. ಈಗ ನಾವು ಸ್ವಲ್ಪ ಉದಾಸೀನ ಮಾಡಿದ್ದೇವೆ. ತೋಟಕ್ಕೆ ಹೋಗೋ ಸ್ವಲ್ಪ ಬೇಸಿಗೆಯಲ್ಲಿ ಕಡಿಮೆ ಮಾಡಿದ್ದೇವೆ. 2 ಮರ ಹೋಗಿ ಸ್ವಲ್ಪ 50 ಮರಕ್ಕೆ ಬಂದಿದೆ. ಸ್ವಲ್ಪ ತೀವ್ರತೆ ಹೆಚ್ಚಾಗಿದೆ. ಅಂತಹ ಸಂದರ್ಭದಲ್ಲಿ ಅದು ಸರಿ ಕೆಲಸ ಮಾಡುವುದಿಲ್ಲ. ಬದಲಾಗಿ ಸ್ಪೈರೋಮೆಸಿಫಿನ್ ಎನ್ನುವಂತಹ ಒಂದು ಉತ್ತಮವಾದ ಮೈಟ್ ನಾಶಕವನ್ನು ಬಳಕೆ ಮಾಡುವುದು. ಅದರ ಹೆಸರು ಸ್ಪೈರೋಮೆಸಿಫಿನ್. ಪ್ರಮಾಣ 1 ml 1 ಲೀಟರ್ ನೀರಿಗೆ ಹಾಕಿ ಕೆಳಭಾಗದ ಸೋಗೆಗಳಿಗೆ ನಾವು ಸಿಂಪಡಣೆ ಮಾಡಬಹುದು. ಸಾಮಾನ್ಯವಾಗಿ ಲೋಕಲ್ ಆಗಿ ಸಿಗದಿದ್ರೆ ಪ್ರೊಪರ್ ಗೈಟ್ ಎನ್ನುವಂತಹ ಮೈಟ್ ನಾಶಕವನ್ನು ಕೂಡ ನಾವು ಬಳಕೆ ಮಾಡಬಹುದು. ಪ್ರೊಪರ್ ಗೈಟ್ ಅಥವಾ ಸ್ಪೈರೋಮೆಸಿಫಿನ್. ಇದರಲ್ಲಿ ಉತ್ತಮವಾದದ್ದು ಪ್ರಾರಂಭಿಕ ಹಂತದಲ್ಲಿದ್ದರೆ ವೆಟಬಲ್ ಸಲ್ಫರ್ ಹಸಿರು ಬಣ್ಣದ್ದು. ಅದು ಸ್ವಲ್ಪ ಲೇಟ್ ಆದರೆ ನಮಗೆ
ಸ್ಪೈರೋಮೆಸಿಫಿನ್ ಅಂತ ನೀಲಿ ಬಣ್ಣದ್ದು, ಈ ಪ್ರೊಪರ್ಗೈಟ್ ಅನ್ನುವಂಥದ್ದು ಹಳದಿ ಬಣ್ಣದ್ದು. ಆಯ್ತಾ? ಈ ಕೀಟನಾಶಕಗಳಲ್ಲಿ ಬಣ್ಣಗಳಿರ್ತವೆ. ಬಾಟಲಿಯಲ್ಲಿ ಪ್ರೊಪರ್ಗೈಟ್ ಬಣ್ಣಗಳಿರ್ತವೆ. ಪಚ್ಚೆ, ಹಸಿರು ಬಣ್ಣ, ನೀಲಿ ಬಣ್ಣ, ಹಳದಿ ಬಣ್ಣ, ಕೆಂಪು ಬಣ್ಣ. ಆಯ್ತಾ? ಹಸಿರು ಮತ್ತೆ ನೀಲಿ ಬಣ್ಣಗಳು ಬಳಕೆಗೆ ಯೋಗ್ಯ. ಹಳದಿ ಬಣ್ಣ ಸ್ವಲ್ಪ ವಿಷಕಾರಿ. ಕೆಂಪು ಬಣ್ಣ ಬಳಕೆಗೆ ಯೋಗ್ಯವೇ ಅಲ್ಲ, ನಮ್ಮ ಮಟ್ಟಿನಲ್ಲಿ ಯೋಗ್ಯವೇ ಅಲ್ಲ. ಯಾಕೆ ಕೇಳಿದ್ರೆ ತರಕಾರಿ ಬೆಳೆಗಳನ್ನು ನಾವು ಹೀಗೆ ಸಿಂಪಡಣೆ ಮಾಡಿದ್ರೆ ಅಡಿಕೆ ತೋಟದಲ್ಲಿ ಸಿಂಪಡಣೆ ಮಾಡೋದು ಹೀಗೆ. ಹಾಗಾಗಿ ನಾವು ಹಸಿರು ಮತ್ತು ನೀಲಿ ಬಣ್ಣದ ಕೀಟನಾಶಕಗಳನ್ನು ಬಳಕೆ ಮಾಡಬೇಕೇ ವಿನಃ ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಹಳದಿ ಬಣ್ಣದ ಕೀಟನಾಶಕಗಳು, ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತೋಟದಲ್ಲಿ ಕೆಂಪು ಲೇಬಲ್ ಇರುವಂತಹ ಕೀಟನಾಶಕವನ್ನ ಬಳಕೆ ಮಾಡಬಾರದು. ಯಾಕೆ ಕೇಳಿದ್ರೆ ಕೆಲಸಗಾರರಿಗೆ ಸಮಸ್ಯೆ ಅಂದ್ರೆ ದೀರ್ಘಕಾಲದಲ್ಲಿ ಇದು ಸೊಸೈಟಿಗೆ, ಇದು ಸಮಾಜಕ್ಕೆ ತೊಂದರೆಗಳಾಗುವಂಥದ್ದು. ಅವರು ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಉತ್ಪತ್ತಿ ಉಂಟಾ? ನಿಮಗೆ 100 ಎಕರೆ ಉತ್ಪತ್ತಿ ಉಂಟಾ ಕೆಲಸಗಾರರಿದ್ರೆ? ಹಾಗಾಗಿ ಅವರ ಆರೋಗ್ಯದ ಬಗ್ಗೆ ಕೂಡ ಯೋಚನೆ ಮಾಡುವಂಥದ್ದು ಬಹಳ ಮುಖ್ಯ. ಅವರು ಆರೋಗ್ಯವಾಗಿದ್ರೆ ಮಾತ್ರ ನಮಗೆ ಕೃಷಿ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಬಳಕೆ ಮಾಡುವಂತಹ ಶಿಲೀಂಧ್ರನಾಶಗಳು ಇರಬಹುದು, ಬಹಳ ಮುಖ್ಯವಾಗಿ ಕೀಟನಾಶಕಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡೆದಿರಬೇಕು. ಇವಾಗ ತಕ್ಷಣಕ್ಕೆ ಸ್ಪೈರೋಮೆಸಿಫಿನ್ ಅನ್ನುವಂತಹ ಮೈಟ್ನಾಶಕವನ್ನು ಸಿಂಪಡಣೆ ಮಾಡಿದ್ದೇವೆ. ಪ್ರಮಾಣ 1 ml 1 ಲೀಟರ್ ನೀರಿಗೆ ಅಥವಾ 200 ml 1 ಬ್ಯಾರಲ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿದ್ದೇವೆ. ಹತೋಟಿಗೆ ಬಂದಿದೆ. ಸುಮಾರು ಈಗ ಮೇ ತಿಂಗಳಾಯ್ತು. ಮತ್ತೆ ಸ್ವಲ್ಪ ಸರಳಲಿಕ್ಕೆ ಸ್ಟಾರ್ಟ್ ಆಗಿದೆ. ಕಾರಣ ಏನಿರ್ಬೋದು ಕೇಳಿದ್ರೆ ಬೇರುಕೊಳೆ ರೋಗ ಎನ್ನುವಂತಹ ಒಂದು ಫಿಸೇರಿಯಂನಿಂದ ಎನ್ನುವಂಥದ್ದು ಶಿಲೀಂಧ್ರದಿಂದ ಬರುವಂತಹ ಸಮಸ್ಯೆ ಇತ್ತೀಚಿನ ಕೆಲವು ವರ್ಷಗಳ ಇದರ ಬಾಧೆ ಕೂಡ ಸ್ವಲ್ಪ ಹೆಚ್ಚು. ಸಾಮಾನ್ಯವಾಗಿ ನಾವೇನ್ ಮಾಡ್ತಾ ಕೇಳಿದ್ರೆ ಬುಡಕ್ಕೆ ತಾಗಿಕೊಂಡು ತರಗಡೆ ಹಾಕುವಂಥದ್ದು, ಕಾಂಪೋಸ್ಟ್ ಆಗದಿರುವಂತಹ ಗೊಬ್ಬರವನ್ನ ಬುಡಕ್ಕೆ ಅಂಟಿಕೊಂಡು ಹಾಕುವಂಥದ್ದು. ಇದರಿಂದ ಕಾಂಪೋಸ್ಟ್ ಆಗದಿರುವಂತಹ ವಸ್ತುಗಳು ಕಾಂಪೋಸ್ಟ್ ಆಗುವ ಪ್ರಕ್ರಿಯೆಯಲ್ಲಿ ಶಾಖವನ್ನು ಉತ್ಪತ್ತಿ ಮಾಡ್ತವೆ. ಈಗ ಹಟ್ಟಿ ಗೊಬ್ಬರ ಅಂತ ಅಂದ್ಕೊಳ್ಳುವ, ಹಟ್ಟಿ ಗೊಬ್ಬರದ ಒಳಗೆ ನೀವು ಕೈ ಹಾಕಿದ್ರೆ ಬಿಸಿ ಆಗುದಿಲ್ಲ, ಕುರಿ ಗೊಬ್ಬರದಲ್ಲಿ ಬಿಸಿ ಆಗುದಿಲ್ಲ. ಅದೇ ರೀತಿಯಾಗಿ ಕಾಂಪೋಸ್ಟ್ ಪ್ರಕ್ರಿಯೆಗೆ ಒಳಪಡುವಂತಹ ಯಾವುದೇ ಸಾವಯವ ಗೊಬ್ಬರವಿದ್ದರೂ ಸಹ ಅದು ಶಾಖವನ್ನು ಉತ್ಪತ್ತಿ ಮಾಡ್ತವೆ, ತೇವಾಂಶವನ್ನು ಹಿಡಿದುಕೊಳ್ತವೆ. ಈ ಎರಡು ಕೂಡ ಶಿಲೀಂಧ್ರದ ಬೆಳವಣಿಗೆಗೆ ಪೂರಕ. ಹಾಗಾಗಿ ಬುಡದಲ್ಲಿ, ಬೇರಿನ ಜಾಗದಲ್ಲಿ ನಮಗೆ ಶಿಲೀಂಧ್ರ ಬೆಳೆಯುತ್ತದೆ, ಬೇರುಕೊಳೆ ಎನ್ನುವಂತಹ ರೋಗ ಬರ್ತದೆ. ಬಹಳ ಮುಖ್ಯವಾಗಿ ಅದರ ಲಕ್ಷಣ ಅಂತ ಹೇಳಿದ್ರೆ ಕೆಲಭಾಗ ಸೋಗೆಗಳು ಜ್ವರ ಬಂದ ರೀತಿಯಲ್ಲಿ ಸ್ವಲ್ಪ ಹಳದಿಯಾಗಿ ಸೊರಗುವಂಥದ್ದು. ತಕ್ಷಣದ ಕ್ರಮವಾಗಿ ನಾವು ಆ ಬುಡದಿಂದ ಸ್ವಲ್ಪ ಸಾವಯವ ಪದಾರ್ಥಗಳನ್ನು ದೂರ ಸರಿಸಬೇಕು. ಅರ್ಧ ಅಡಿಯಾದ ದೂರ ಸರಿಸಬೇಕು. ದೂರ ಸರಿಸಿದ ನಂತರ ಬುಡಕ್ಕೆ ಕಾರ್ಬನ್ಡೈಸಿಮ್, ಮ್ಯಾಂಗೋಸೆಬ್ ಇರುವಂತಹ ಕಾಂಬಿನೇಷನ್ ಸಿಗ್ತದೆ. ಸಾಫ್ ಇರಬಹುದು, ಕಂಪ್ಯಾನಿಯನ್ ಇರಬಹುದು. ಇಂತಹ ಶಿಲೀಂಧ್ರನಾಶಕವನ್ನು 2 ಗ್ರಾಮ್ 1 ಲೀಟರ್ ನೀರಿಗೆ ಅಥವಾ 400 ಗ್ರಾಮ್ 1 ಬ್ಯಾರಲ್ ನೀರಿಗೆ ಹಾಕಿ ಬುಡಕ್ಕೆ ಎರಿಬೇಕು. ಕನಿಷ್ಠ 3 ಲೀಟರ್ನಷ್ಟು ಪ್ರಮಾಣವನ್ನ ಅಂತಹ ಸಸಿಗಳು ಮತ್ತು ಅದರ ಸುತ್ತಲಿನ ಸಸಿಗಳಿಗೆ ನಾವು ಬುಡಕ್ಕೆ ಎರಿಬೇಕು. ತಕ್ಷಣವೇ ಅದನ್ನು ಮಾಡಿದ್ರೆ ಸಸಿಗಳು ಬದುಕ್ತವೆ. ಬೇರಿಗೆ ಫುಲ್ ಡ್ಯಾಮೇಜ್ ಆದ್ರೆ ಮತ್ತೆ ಸಸಿಗಳು ಬದುಕುವುದಿಲ್ಲ, ಮತ್ತೆ ಅವುಗಳು ಸಾಯ್ತವೆ. ಕಾರ್ಬನ್ಡೈಸಿಮ್ ಮತ್ತೆ ಮ್ಯಾಂಗೋಜಿಬ್ ನೀವು ಟ್ರೇಡ್ ಮಾರ್ಕ್ ಹೇಳ್ಬೇಕಂತ ಹೇಳಿದ್ರೆ ಹೇಳ್ಬಾರ್ದು. ಸಾಫ್ ಅಂತ ಬರ್ತದೆ, ಕಂಪೈನಿ ಅಂತ ಬರ್ತದೆ. ಆಯ್ತಾ? ಈ ಬರ್ಕೊಳ್ಳಿಕ್ಕೆ ಕಷ್ಟ ಅಂತ ನಾವು ಹೇಳ್ತೇವೆ. ಹಾಗೆ ಇಲ್ಲದ್ರೆ ನೀವು ಸಾಫ್ ಕಂಪನಿಯನ್ನು ಪ್ರಚಾರ ಮಾಡ್ತಾರೆ ಅಂತ ಹೇಳ್ಬಾರ್ದು. ಸಿಗ್ತದೆ. ಹಸಿರೇ ಸಮಸ್ಯೆ. ಹಬಸಲ್ಲಿ ಲಿಗ್ನಿನ್ ಅಂಶ ಬಹಳ ಕಡಿಮೆ, ಬಹಳ ವೇಗವಾಗಿ ಅವು ಕಾಂಪೋಸ್ಟ್ ಆಗ್ತದೆ. ಒಮ್ಮೆ ಒಣಗಿದ ನಂತರ ಲಿಗ್ನಿನ್ ಅಂಶಗಳು, ಸೆಲ್ಯುಲೋ ಅಂಶಗಳು ಹೆಚ್ಚಾಗುವಂಥದ್ದು. ಆ ಪ್ರಕ್ರಿಯೆಯಲ್ಲಿ ಮತ್ತೆ ಕಾಂಪೋಸ್ಟ್ ಆಗಿ ಸುಮಾರು ಸಮಯ ತಗೊಳ್ಳುತ್ತದೆ. ಹಾಗಾಗಿ ಹಸಿರು ಹಾಕಿಗೆ ಸಮಸ್ಯೆ. ಆದ್ರೂ ಕೂಡ ಕಾಂಡದಿಂದ ಸ್ವಲ್ಪ ದೂರ ಹಾಕಿದಷ್ಟು ಒಳ್ಳೆಯದು. ಅಡಿಕೆ ಸಿಪ್ಪೆ ನೇರವಾಗಿ ಹಾಕುವಂಥದ್ದು ಒಳ್ಳೆಯದಲ್ಲ. ಅದು ಅಡಿಕೆ ಸಿಪ್ಪೆ ಎನ್ನುವಂಥದ್ದು ಬಹಳ ಪೊಟ್ಯಾಶ್ ಯುಕ್ತವಂತ ಗೊಬ್ಬರ. ಮರ ಹೀರಿಕೊಂಡ ಪೊಟ್ಯಾಶು ಎಲ್ಲಿಗೆ ಹೋಗೋದಕ್ಕೆ 2 ಭಾಗಗಳಿಗೆ ಹೆಚ್ಚು ಹೋಗುವಂಥ, ಒಂದು ಕಾಂಡಕ್ಕೆ, 2ನೇದು ಸಿಪ್ಪೆಗೆ. ಹಾಗಾಗಿ ಸಿಪ್ಪೆ ಕೂಡ ಪೊಟ್ಯಾಶ್ ಅನ್ನು ಹೊಂದಿರುವಂತಹ ಒಂದು ಒಳ್ಳೆಯ ಪೋಷಕಾಂಶಯುಕ್ತ ವಸ್ತು. ಅದರ ಬಳಕೆ ಮತ್ತೆ ನೇರವಾಗಿ ಹಾಕಬಾರ್ದು ಅಂತ ಹೇಳಿದ್ರೆ ಅದು ಕೆಲವೊಂದು ಫಿನಾಲ್ ಅಂಶಗಳಿರ್ತವೆ, ಅವುಗಳು ಬೇರಿನ ಬೆಳೆಗಳಿಗೆ ಒಳ್ಳೆಯದಲ್ಲ ಅಂತ ಹೇಳಿ. ಈಗ ಮಳೆಗಾಲದಲ್ಲಿ ನೀವು ಸಿಪ್ಪೆಯನ್ನು ಹಾಕಿದ್ರೆ ಅದರಲ್ಲಿ ಸ್ವಲ್ಪ ನಿಮ್ಗೆ ಕೆಂಪು ಅಂಶ ಬರ್ತದೆ, ಅದೇ ಫಿನಾಲ್. ಅದು ಬೇರಿನ ಬೆಳೆಗಳಿಗೆ ಒಳ್ಳೆಯದಲ್ಲ. ಅದು ಹೋದಂಥದನ್ನ ಸ್ವಲ್ಪ ಅರೆ ಕಾಂಪೋಸ್ಟ್ ಆದ್ರೂ ತೊಂದರೆ ಇಲ್ಲ, ಪಾರ್ಷಿಯಲಿ ಕಾಂಪೋಸ್ಟ್ ಆದ್ರೂ ತೊಂದರೆ ಇಲ್ಲ, ಅರೆ ಕಾಂಪೋಸ್ಟ್ ಆದ್ರೂ ತೊಂದರೆ ಇಲ್ಲ.
ಬಳಕೆ ಮಾಡಬಹುದು. ಬೇರಿನ ಬೆಳವಣಿಗೆ ಕೂಡ ಅದು ಒಳ್ಳೆಯದೇ, ಗಾಳಿ ಆಡುವಿಕೆ ಕೂಡ ಒಳ್ಳೆಯದೇ. ಅದರ ಮುಖೇನವಾಗಿ ಪೊಟ್ಯಾಶ್ ಗೊಬ್ಬರವನ್ನು ಕೂಡ ನಾವು ಗಿಡಗಳಿಗೆ ಸಪ್ಲೈ ಮಾಡಿದಾಗ ಆಗ್ತದೆ. ಹಾಗಾಗಿ ಬೇರುಗಳ ರೋಗ ಬಂದು ತಕ್ಷಣ ನಿರ್ವಹಣೆಯನ್ನು ಮಾಡಿದ್ದೇವೆ. ಎರಡನೇದು ಬಹಳ ಪ್ರಮುಖವಾಗಿ ವಿಚಾರ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಟ್ರೈಕೋಡರ್ಮ ಎನ್ನುವ ಒಂದು ಫಂಗಸ್ ಅನ್ನು ನಾವು ಅಭಿವೃದ್ಧಿ ಮಾಡಿದ್ದೇವೆ. ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಟ್ರೈಕೋಡರ್ಮಗಳು ಸಿಗ್ತವೆ, ಬೇರೆ ಬೇರೆ ಬೆಳೆಗಳಿಗೆ ಸಿಗ್ತವೆ. ಆದರೆ ಈ ಶಿಲೀಂಧ್ರನಾಶಕಗಳು ಬಹಳ ಮುಖ್ಯವಾಗಿ ಕ್ರಾಪ್ ಸ್ಪೆಸಿಫಿಕ್ ಮತ್ತು ರೀಜನ್ ಸ್ಪೆಸಿಫಿಕ್. ಈ ಟ್ರೈಕೋಡರ್ಮದಲ್ಲಿ ಕೂಡ ಬೇರೆ ಬೇರೆ ಉಪಜಾತಿಗಳಿವೆ, ಸ್ಟ್ರೈನ್ಗಳು ಇವೆ. ಎಲ್ಲವೂ ಕೂಡ ಒಂದೇ ರೀತಿಯಾಗಿ ಕೆಲಸ ಮಾಡೋದಿಲ್ಲ, ಎಲ್ಲ ಜಾಗದಲ್ಲಿ ಒಂದೇ ರೀತಿ ಕೆಲಸ ಮಾಡೋದಿಲ್ಲ. ಹುಳಿ ಮಣ್ಣಿನಲ್ಲಿ ಎಲ್ಲ ಶಿಲೀಂಧ್ರಗಳು